ಹಾಯ್ ಫ್ರೆಂಡ್ಸ್, ಇವತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ಮೊನ್ನೆ ದರ್ಶನ್ ಬಗ್ಗೆ ಹೇಳಿದ್ವಲ್ಲ ಫ್ರೆಂಡ್ಸ್. ಓಕೆ, ಇವಾಗ ದರ್ಶನ್ ಮಾಡಿದಾರೋ ಮಾಡಿಲ್ವೋ ಗೊತ್ತಿಲ್ಲ, ಯಾರು ಮಾಡಿದಾರೋ ಮಾಡಿಬಿಟ್ಟಿದ್ದಾರೆ, ತಪ್ಪು ಆಗೋಗ್ಬಿಟ್ಟಿದೆ. ಇವಾಗ ಅದ್ರ ಬಗ್ಗೆನೇ ನ್ಯೂಸಲ್ಲಿ ಹೇಳಿ 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 ಇನ್ನೂ ತುಂಬ ಇದು ಮಾಡ್ತಾಯಿದ್ದಾರೆ. ಹೆಂಗೆ ಫ್ರೆಂಡ್ಸ್, ಈ ಥರ ನೀವು ಎಲ್ಲರೂ ಈ ಥರ ನ್ಯೂಸಲ್ಲಿ ಹೇಳಿ 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 ಅವ್ರು ಮಾಡಿದಾರೆಯಿಂದ ಕೋರ್ಟಿಂದನೇ ತೀರ್ಮಾನ ಆಗಿಲ್ಲ. ನಾನು ಯಾರ ಅಭಿಮಾನಿನೂ ಅಲ್ಲ, ಯಾರ ಫ್ಯಾನೂ ಅಲ್ಲ, ನಾನು ಬೇರೆ ಅಪ್ಪು ಫ್ಯಾನು ಅಷ್ಟೇ. ನಾನು ಅಪ್ಪು ನನಗೆ ಗೊತ್ತಿಲ್ಲದೆ ನಾನೊಂದು 6 ವರ್ಷ ಮಗುವಿಂದ ನಾನು ಅಪ್ಪು ಫ್ಯಾನು. ಅಪ್ಪು ಚಿಕ್ಕ ಮಗುವುದು ಫಿಲಮ್ಗಳು ನೋಡಿಬಿಟ್ಟು ನಾನು ಅಪ್ಪು ಫ್ಯಾನು. ಅಪ್ಪು ಫಿಲಮೇ ನಾನು ನೋಡ್ತಾ ಇದ್ದಿದ್ದು ಅಷ್ಟೇ ಫ್ಯಾನ್ಸ್ ಸರ್. ಇವಾಗ ನಮ್ಮ ಮಗಳು ಸಿಂಗರ್ ಆಗಿರೋದಕ್ಕೆ ದರ್ಶನ್ದು ಸುಮಾರು ಹಾಡು ಅವರು ಆಡ್ತಾರೆ. ಅವರು ಒಂದು ಮನುಷ್ಯದಿಂದ ನಾನು ಹೇಳ್ತಾ ಇದ್ದೀನಿ. ಈ ಥರ ಎಲ್ಲರೂ ಅವ್ರಿಗೆ ಈ ಥರ ಹೇಳಿ ಹೇಳಿ ಅವರು ತಪ್ಪು ಮಾಡಿಬಿಟ್ಟಿದ್ದಾರೆ. ಎಲ್ಲ ಆಗಿರೋದು ಅವರು ಪವಿತ್ರದಿಂದ. ಪವಿತ್ರ ಹೇಳಿದರೆ ಅವರು ಇವಾಗ ಎಕ್ಸಾಂಪಲ್ಲು ಫ್ರೆಂಡ್, ಇವಾಗ ಎಕ್ಸಾಂಪಲ್ಲು ನಮ್ಮ ಮನೆಯಲ್ಲಿ ಏನೋ ಒಬ್ರು ಇರ್ತಾರೆ, ಒಂದು ಜಗಳ ಮಾಡೋರು ಇರ್ತಾರೆ. ನಾವು ಅವ್ರಿಗೆ ಹೇಳ್ತೀವ ತೊಗೊಂಡೋಗ್ಬಿಟ್ಟು, ಇವ್ರು ಜಗಳ ಮಾಡ್ತಾರೆ, ಹೇಳಿದ್ರೆ ಮತ್ತೆ ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವ ನಾವು. ಯಾರೇ ಆದ್ರೂ ಬುದ್ಧಿವಂತರು ಯಾರೂ ಹೇಳಲ್ಲ. ಅಂದರೆ ಪವಿತ್ರ ಗೊತ್ತಿದ್ದು ಹೇಳಿದ್ದಾರೆ ಅಂದರೆ ಇದೇನಂತಲೇ ಗೊತ್ತಿಲ್ಲ, ಗೊತ್ತಿದ್ದು ಹೇಳಿದ್ದಾರೆ. ಯಾಕೆ ಅವರು ಪ್ರೀತಿ ಟೆಸ್ಟ್ ಮಾಡ್ಕೊಬೇಕಾ ಆ ಥರ? ಅವರು ಪವಿತ್ರ ಅವರು ಹೋಗಿದೆ ಮದುವೆ ಆಗಿರೋ ಹುಡುಗಿ ಇದ್ದುಕೊಂಡು ಇಟ್ಕೊಂಡ್ರು ಆಗಿರೋದೇ ದೊಡ್ಡ ತಪ್ಪು. ನಾನು ಯಾ ಕಡೆನೂ ಮಾತಾಡ್ತಾ ಇಲ್ಲ, ನಾನು ನ್ಯಾಯ ನೀತಿನಲ್ಲಿ ಮಾತಾಡ್ತಾ ಇದ್ದೀನಿ. ಒಂದು ಹೆಂಡತಿ ಮಗು ಇದ್ದಾಗ 1000 ಬರ್ತಾರೆ, ನೀವು ಓಕೆ ಅಂದ್ರೇ ಅವರು ಬರೋದು, ಯಾರೂ ಬರೋದಿಲ್ಲ. ಆವಾಗ ತಿಳ್ಕೊಬೇಕಾಯ್ತು, ಯಾಕೆ ನಾವು ಹೋಗ್ಬೇಕು ಇನ್ನೊಬ್ಬರು ಹೆಂಡತಿ ಇರೋ ಲೈಫಲ್ಲಿ ನಾವು ಹೋಗ್ಬಾರ್ದು, ಮುಂದೆ ತುಂಬ ಫೇಸ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್ಮು ಅಂತ. ಹೋಗಿರೋದು ಒಂದು ತಪ್ಪು. ಸರಿ, ಏನೋ ದೇವ್ರು ಕೊಟ್ಟಿರೋ ಜೀವನ, ಕೊಟ್ಟಿದ್ದೆ ಒಂದು ಭಿಕ್ಷೆ ಜೀವನ ಅಂತ ಅವರು ಸೈಲೆಂಟಾಗಿ ಇರಬೇಕಾಯ್ತು. ಪಾಪ ಅವರು ದರ್ಶನ್ ಅವರು ಎಷ್ಟು ಒಳ್ಳೆಯವರು ಅಂದರೆ, ಅವ್ರಿಗೆ ಹ್ಞೂ ಅಂದರೆ ಎಷ್ಟು ಹೆಣ್ಮಕ್ಳು ಅವ್ರ ಫ್ಯಾನ್ಸು ಎಷ್ಟು ಜನ ಅವ್ರಿಗೋಸ್ಕರ ಬರೋಕ್ಕೆ ರೆಡಿ ಇದ್ದಾರೆ. ಬೇರೆ ಅವರು ಹ್ಞೂ ಅಂದರೆ ಸಾಕು, ಮದುವೆ ಆಗದಿರೋ ಹುಡುಗಿರೇ ಹಂಗೇ ಬೀಳ್ತಾರೆ. ನಾನು ಎಲ್ಲ ನೋಡಿದ್ದೆ, ಎಂತೆಂಥ ಹುಡುಗಿರು ಟಿಕ್ಟಾಕಲ್ಲಿ ಮಾತಾಡ್ತಾರೆ. ಅದರಲ್ಲಿ ಇವ್ರಿಗೆ ಮದುವೆ ಆಗಿ ಒಂದು ಮಗು ಇದ್ದು ಅವ್ರಿಗೊಂದು ಯಾವುದೋ ಅದೃಷ್ಟ ಜೀವನ ಬಂದಿದೆ. ಅದನ್ನು ಬಂದು ಇವರು 80% ಅವರು ಮಿಸ್ಸಸ್ಗೆ ಬಿಟ್ಕೊಡ್ಬೇಕು. ಅವರು ಎಲ್ಲಿ ಹೋಗಿ ಫೋಟೋ ಹಿಡಿದ್ರೆ ಏನು ಇವ್ರಿಗೆ? ಯಾಕೆ ಹೆಂಡ್ತಿನ ಬಿಡಬೇಕಾ? ಎಲ್ಲೋ ಅವು ಮಗ ಇಲ್ವಾ? ಹೆಂಡ್ತಿನ ಬಿಡಬೇಕಾ? ಅವ್ರ ಕಷ್ಟ ಸುಖದಲ್ಲೆಲ್ಲ ಬಂದಿದ್ದಾರೆ ತಾನೆ ವಿಜಯಲಕ್ಷ್ಮಿ ಅವರು. ಇವರು ಇವಾಗ ಬಂದುಬಿಟ್ಟು ನನಗೆ ಅಂದರೆ ಯಾರು ಒಪ್ಕೊತಾರೆ? ಅವರು ದರ್ಶನ್ ಕೂಡ ಒಪ್ಕೊತಾರ ಆ ಥರ? ಹೇಳಿ, ಯಾರೂ ಒಪ್ಪೋದಿಲ್ಲ ಫ್ರೆಂಡ್ಸ್, ಯಾರೂ ಒಪ್ಪೋದಿಲ್ಲ. ಈ ಪವಿತ್ರ ಮಾಡಿರೋದು ಅವ್ರಿಗೇನು ಬೇಗುತ್ತೆ ಇವ್ರಿಗೂ ಬೇಕು, ಅದೆಲ್ಲ ತಪ್ಪು. ಯಾವಾಗ ಇವರು ಬಿಟ್ಕೊಟ್ಟು ಆಗಿದ್ದಾಯಿತು, ಅವರೇ ಚೆನ್ನಾಗಿರಲಿ, ನಾನು ಒಂದು ಇದಾಗಿರ್ತೀನಿ ಅಂತ ಇದ್ದಿದ್ದರೆ ಇವತ್ತು ಈ ಸ್ಥಿತಿಗೆ ಅವ್ರು ಬರ್ತಾಯಿರಲಿಲ್ಲ. ಅವರಲ್ಲಿರೋ ಈಗೋ, ಅವರಲ್ಲಿರೋ ಜಿದ್ದು, ಅವರಲ್ಲಿರೋದು ಅವ್ರಿಗೆ ಅವ್ರ ಮಗುನ ಅವ್ರು ಒಳ್ಳೆಯವರಾಗಿದ್ದರೆ ಅವ್ರ ಮಗುನ ನೋಡ್ಕೊಂಡವರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವರು ಬದುಕಿ ತೋರಿಸ್ತಾಯಿದ್ರು. ಈ ಥರ ಇನ್ನೊಂದು ಲೈಫ್ ಆಗ್ತಾಯಿರಲಿಲ್ಲ. ಆಗಿಬಿಟ್ರೆ ತಪ್ಪಾಗೋಯ್ತು. ಇದನ್ನು ಯಾವ ಥರ 4 ಜನಕ್ಕೆ ಇವರು ಫೋಟೋಸ್ ಹಾಕಿ ತೋರಿಸು ಅಂತ ನೋಡಿದ್ರಾ? ಅವತ್ತು ಫೋಟೋ ಹಾಕಿದ್ದಕ್ಕೆ ಯಾರು ಹೆಂಡ್ತಿ ಯಾವತ್ತಿದ್ರೂ ಹೆಂಡ್ತಿನೇ. ಯಾರಿಗೆ ಇವಾಗ ಇದಾಯಿತು? ದೇವ್ರು ಅದೇ ಹೇಳೋದು, ಯಾವತ್ತೂ ಅಷ್ಟೇ. ಇವಾಗ ಅವ್ರ ಮಗಳ ಜೀವನದಲ್ಲಿ ಇದೇ ಥರ ಬೇರೆ ಯಾರನ್ನ ಇನ್ನೊಬ್ಬರು ಬಂದರೆ, ಇನ್ನೊಂದು ಹುಡುಗಿ ಇವ್ರು ಸಹಿಸ್ಕೊತಾರ? ಇವ್ರು ಬಿಟ್ಕೊಡ್ತಾರ? ಹೇಳಿ, ಅವ್ರ ಮಗಳ ಜೀವನದಲ್ಲಿ ಆ ಥರ ಆಗಿಬಿಟ್ರೆ ಬಿಟ್ಕೊಡ್ತಾರ? ಯಾರೂ ಬಿಟ್ಕೊಡೋದಿಲ್ಲ. ಅದಕ್ಕೆ ಹೇಳೋದು ನಾನು ಇವಾಗ ಏನಂದರೆ, ನಾವೇನಷ್ಟು ದೊಡ್ಡವರಲ್ಲ, ದರ್ಶನ್ ಸರ್ಗೆ ಹೇಳೋಷ್ಟು ಇದಿಲ್ಲ. ಏನೋ ನಮ್ಮ ಮಗಳು ಒಂದು 20 ಹಾಡು ಆಡಿದ್ದಾರೆ ಅವರು. ನಮ್ಮ ಮಗಳು ಅವರು
ದರ್ಶನ್ದು ಹಾಡೆಲ್ಲ ಸೂಪರಾಗಿ ಆಡ್ತಾರೆ ಅವರು. ಅದರಿಂದ ನಾನು ಇವಾಗ ಸಾರ್ ಬಗ್ಗೆ ಮಾತಾಡ್ತಾಯಿದ್ದೀನಿ. ದರ್ಶನ್ ಸರ್, ಇವಾಗ ನಿಮಗೆ ದೇವರು ನೀವು ಮಾಡಿರೋದೆಲ್ಲ ತಪ್ಪು ಸರಿ ಅಂದರೆ ಮಾಡಿ ದರ್ಶನ್ ಅವರೇ, ನೀವು ತಪ್ಪು ಬಂದರೆ ಮತ್ತೆ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ತಪ್ಪು ಮಾಡಿ ಅಂದರೆ ಏನೋ ಕಲ್ತಿದ್ದೀರಾ ನೀವು, ಅದೇನು ಯಾವ ಥರ ಇರಬೇಕು ಆ ಥರ ಇರಿ. ಏನೋ ಮಾಡಿದ್ರ ಎಲ್ಲ ಹೇಳ್ತಾರೆ ನಿಮ್ಮನ್ನ ಬ್ಯಾಡಾಗಿ ಎನಿ ಟೈಮ್ ಡ್ರಿಂಕ್ಸ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ. ಮಾಡಿ, ಇವಾಗ ಏಜ್ ಆಗ್ತಾಯಿದೆ ದರ್ಶನ್ ಸರ್, ನಿಮಗೆ ಮಾಡಿ ಬೇಡ ಅಂತಿಲ್ಲ. ಒಂದು ಲಿಮಿಟು 4 ಜನಕ್ಕೆ ಗೊತ್ತಾಗಬಾರ್ದು. ಫಸ್ಟ್ ಆಫ್ ಆಲು ಇವರೆಲ್ಲ ಇವಾಗ ಅವರು ತುಂಬ ಮಾಡಿದ್ದಾರೆ. ಯಾರು ಜೊತೇಲಿರೋರು ಎಲ್ಲ ಡ್ರಿಂಕ್ಸ್ ಮಾಡಿ, ಜ್ಞಾನ ಚೆನ್ನಾಗಿದ್ರೆ ಯಾರೂ ಆ ಥರ ಹೊಡಿಯಲ್ಲ. ಇದು ಎಲ್ಲೋಗುತ್ತೆ ನಿಮ್ಮ ಇವಾಗ ಅವ್ರನ್ನ ಯಾರು ಬಿಡಿಸೋರು ಜಾಮೀನಿಂದ? ಎಲ್ಲ 13 ಜನ 15 ಜನನ ಯಾರು ಬಿಡಿಸ್ತಾರೆ ಹೇಳ್ರಿ? ಅವರೆಲ್ಲ ಬಡವರು, ತುಂಬ ಬಡವರು. ಅವ್ರು ಮಾಡಿದವ್ರು ಅನುಭವಿಸ್ಬೇಕು ಅಷ್ಟೇ. ಯಾಕೆ ಅವ್ರಿಗೆ ಬುದ್ಧಿ ಇಲ್ವಾ? ಯಾಕೆ ಬರಬೇಕು ಅವರು? ಹೇಳಿದ್ರು ಅಂತ ಅವ್ರು ಹೇಳ್ಬೇಕಾಯ್ತು ದರ್ಶನ್ ಸಾರ್ಗೆ, ಸರ್ 2 ಏಟ್ ಹಾಕ್ತೀವಿ, ಬುದ್ಧಿ ಕಲಿಸ್ತೀವಿ, ಅಲ್ಲೇ ಒಂದು 8 ದಿನ ಕೂಡ ಹಾಕ್ತೀವಿ, ಬುದ್ಧಿ ಕಲಿಸ್ತೀವಿ ಅಂತ ಹೇಳಬೇಕಾಯ್ತು. ಹೊಡಿಬಾರ್ದು. ಒಂದು ಏಟು ಹೊಡೆದ್ರೆ ಎಲ್ಲಿ ಹೋಗುತ್ತೋ ಪ್ರಾಣ ಅಂತ ತಿಳ್ಕೊಬೇಕು. ಸಿಕ್ಕಾಪಟ್ಟೆ ಹೊಡೆದು ಅವರೂ ಮಾಡಿದ್ದಾರೆ. ಮಾಡಿರೋದು ಮಾರಾಯ ಅಂತಾರೆ ನೋಡಿ, ಅವರು ಮಾಡಿದ್ದಾರೆ ತಪ್ಪು. ಅದಕ್ಕೆ ಅವ್ರು ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ದೇವ್ರು ಏನು ಮಾಡಬೇಕು? ಒಟ್ನಲ್ಲಿ ದರ್ಶನ್ ಸರ್, ನೀವು ಮಾಡಿದ್ರೋ ಮಾಡಿಲ್ವೋ ನಮ್ಗೆ ಗೊತ್ತಿಲ್ಲ. ನೀವು ಖಂಡಿತ ದೇವರು ನಿಮಗೆ ಬೇಗ ನೀವು ವಾಪಸ್ ಬರ್ತಾಯಿದ್ದೀರಾ, ಬಂದಿದ್ದೀರಾ. ನಾವು ಅದನ್ನೇ ಹೇಳಿ ನಿಮಗೆ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ವಿಶ್ವಂ, ಥ್ಯಾಂಕ್ ಯು ವಿಶ್ವಂ, ಥ್ಯಾಂಕ್ ಯು ಕೃಷ್ಣ ವಾಸುದೇವಾಯ. ದರ್ಶನ್ ಬಂದು ಒಳ್ಳೆ ರೀತಿಯಲ್ಲಿ ಇರಬೇಕು. ಎಲ್ಲ ಇದು ಈ ಆರ್ಭಾಟ ಇದು ಎಲ್ಲ ಸ್ಟಾಪ್ ಆಗಬೇಕು. ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ನಾವು ಬೇಡ್ಕೊತಾ ಇದ್ದೀವಿ.